ಶಿರಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿ ವರ್ಷ ಕೊಡಮಾಡುವ ಮಾಧ್ಯಮ ಶ್ರೀ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತ ಹಾಗೂ ಉದಯವಾಣಿ ವರದಿಗಾರ ರಾಘವೇಂದ್ರ ಬೆಟ್ಕೊಪ್ಪ ಆಯ್ಕೆಯಾಗಿದ್ದಾರೆ. ಮಂಗಳವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ತಾಲೂಕಾ ಅಧ್ಯಕ್ಷ ಸಂದೇಶ್ ಭಟ್ ಬೆಳಕಂಡ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಒಕ್ಕೊರಲಿನಿಂದ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಕಳೆದ 23 ವರ್ಷದಿಂದ ನಿರಂತರ ಪತ್ರಿಕೋದ್ಯಮದಲ್ಲಿ ಉಪಸಂಪಾದಕ ವರದಿಗಾರನಾಗಿ ಸೇವೆ ಸಲ್ಲಿಸುತ್ತಿರುವ ರಾಘವೇಂದ್ರ ಬೆಟ್ಕೊಪ್ಪ 1995-96ರ ಹೈಸ್ಕೂಲ್ ವಿದ್ಯಾರ್ಥಿ ಜೀವನದ ವೇಳೆಗೆ ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ನುಡಿ ಚಿತ್ರ ಬರೆದು ಗಮನ ಸೆಳೆದಿದ್ದರು. ಸ್ಥಳೀಯವಾಗಿ ಜನಮಾಧ್ಯಮ ಹಾಗೂ ಧ್ಯೇಯನಿಷ್ಠ ಪತ್ರಕರ್ತ ಲೋಕಧ್ವನಿ ಪತ್ರಿಕೆಗಳಿಗೆ ವರದಿ ಅಂಕಣ ಬರಹ ನೀಡುತ್ತಿದ್ದರು. 2001ರಿಂದ ವಿಜಯ ಕರ್ನಾಟಕ, ಎಟಿವಿ, ಕನ್ನಡ ಜನಾಂತರಂಗ, ಉಷಾ ಕಿರಣದಲ್ಲಿ ಕೆಲಸ ಮಾಡಿದ್ದ ಬೆಟ್ಕೊಪ್ಪ ಕಳೆದ 17 ವರ್ಷಗಳಿಂದ ಉದಯವಾಣಿಗೆ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಸಾಂಸ್ಕೃತಿಕ, ಸಾಹಿತ್ಯ, ಕೃಷಿ, ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಅವರು ಈಗಾಗಲೇ 3 ಕೃತಿಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ್ದಾರೆ. ಇವರ ಬರಹಗಳಿಗೆ 4 ಸಲ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವ ರಾಜ್ಯ ಮಟ್ಟದ ಅತ್ಯುತ್ತಮ ನುಡಿಚಿತ್ರ ಪ್ರಶಸ್ತಿ, ಜಿಲ್ಲಾ ಪತ್ರಿಕಾ ಸಂಘವು ಅಜ್ಜಿಬಳ ಹೆಗಡೆ ಅವರ ಹೆಸರಿನಲ್ಲಿ ನೀಡುವ ಪ್ರಶಸ್ತಿ 2 ನೀಡಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕೆರೆಗದ್ದೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನೀಡಲಾಗುವ ಈ ಪ್ರಶಸ್ತಿಯನ್ನು ಆಗಸ್ಟ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುತ್ತಿದೆ. ಕಳೆದ 4 ವರ್ಷಗಳಿಂದ ಮಾಧ್ಯಮ ಶ್ರೀ ಪ್ರಶಸ್ತಿಯನ್ನು ತಾಲೂಕು ಪತ್ರಕರ್ತರ ಸಂಘ ನೀಡುತ್ತಾ ಬಂದಿದೆ ಎಂಬುದು ಇಲ್ಲಿ ಉಲ್ಲೇಖನೀಯ. ಮೈಸೂರಿನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಅವ್ಯವಹಾರಕ್ಕೆ ಸಂಬಂಧಿಸಿ ಬಿಜೆಪಿ ವತಿಯಿಂದ ಇದೇ ಬರುವ ಜುಲೈ 12ರಂದು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಖುಷಿ ಬಂದಂತೆ ನಿವೇಶನ ನೀಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ಈ ಹಗರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಇದೇ 12ರಂದು ನಾನು, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್, ಬಿಜೆಪಿ ಶಾಸಕರು, ಕಾರ್ಯಕರ್ತರು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ತಿಳಿಸಿದರು. ಇನ್ನು ಮುಖ್ಯಮಂತ್ರಿಗಳು ಬಡವರ ಬಗ್ಗೆ ಮೊಸಳೆ ಕಣ್ಣೀರು ಹಾಕುತ್ತಿದ್ದಾರೆ. ಬಡವರಿಗೆ ನಿವೇಶನ ಹಂಚಬೇಕು. ಈಗಾಗಲೇ ನಡೆದ ನಿವೇಶನ ಹಂಚಿಕೆಯನ್ನು ರದ್ದು ಮಾಡಬೇಕು. ಸಿಎಂ ಅವರ ಪತ್ನಿ ಮೇಲೆ ಆರೋಪ ಇರುವ ಕಾರಣ ಮತ್ತೊಂದು ಎಸ್ಐಟಿ ಮಾಡಿ ತನಿಖೆ ನಡೆಸುವುದು ಸೂಕ್ತವಲ್ಲ. ಈ ಭಾರಿ ಮೊತ್ತದ ಹಗರಣದ ತನಿಖೆಯನ್ನು ತಕ್ಷಣವೇ ಸಿಬಿಐಗೆ ಕೊಡಬೇಕೆಂದು ಆಗ್ರಹಿಸಿದರು. ಇನ್ನು ಶಾಸಕರು, ಸಿಎಂ ಪರಮಾಪ್ತರು ಸೇರಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. 92ರಲ್ಲಿ ಭೂವಶಕ್ಕೆ ಪಡೆಯುವ ಕೆಲಸ ಶುರುವಾಗಿದೆ. 2004ರಲ್ಲಿ ಪಾರ್ವತಮ್ಮ ಅವರ ಅಣ್ಣ ಜಮೀನು ಖರೀದಿ ಮಾಡಿದ್ದಾರೆ. ಮೂಢ ಸ್ವಾಧೀನದಲ್ಲಿದ್ದ ಜಾಗವನ್ನು ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡಿದ್ದು ಹೇಗೆ? 2009-10ರಲ್ಲಿ ಗಿಫ್ಟ್ ಡೀಡ್ ಆದಾಗಲೂ ಸಹ ಈ ಜಾಗವು ಮೂಢ ಆರ್ಟಿಸಿಯಲ್ಲಿ ನಮೂದಾಗಿತ್ತು. ಭೂಮಿ ಖರೀದಿಯಾಗಿ ಕನ್ವರ್ಷನ್ ಕೂಡ ಆಗಿತ್ತು. ಗಿಫ್ಟ್ ಡೀಡ್ ಎಂದ ಮಾಹಿತಿ ಕೊಡುವಾಗಲೂ ಅದು ಕೃಷಿ ಭೂಮಿ ಆಗಿರಲಿಲ್ಲ. ಇದು ಕೂಡ ತಪ್ಪು ಮಾಹಿತಿ ಎಂದು ಮಾಹಿತಿ ನೀಡಿದರು. ಇನ್ನು ಸಾಮಾಜಿಕ ನ್ಯಾಯದ ಭರವಸೆ ಕೊಟ್ಟು ಸಿಎಂ ಆಗಿರುವ ಸಿದ್ದರಾಮಯ್ಯನವರು ಮಾತ್ರವಲ್ಲದೆ ಅವರ ಸರ್ಕಾರದ ಸಚಿವರ ಬಣ್ಣ ಬಯಲಾಗಿದೆ. ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ದಲಿತ ವಿರೋಧಿ ನೀತಿಗಳು ಅನಾವರಣಗೊಂಡಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಈ ವೇಳೆ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್, ಮಾಜಿ ಸಚಿವ ನಾರಾಯಣಗೌಡ, ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಶಾಸಕ ಹರೀಶ್ ಪೂಂಜಾ, ರಾಜ್ಯ ಕಾರ್ಯದರ್ಶಿ ಶರಣು ತಳ್ಳಿಕೆರೆ, ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಮಂಜುಳಾ ಅವರು ಹಾಜರಿದ್ದರು. ಮಾಜಿ ವಿಧಾನಸಭಾ ಅಧ್ಯಕ್ಷರು, ಹಾಲಿ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಪಿ ಶೇಟ್, ಉಪಾಧ್ಯಕ್ಷರು, ಯುವ ಮೋರ್ಚಾ, ಶಿರಸಿ ನಗರ. ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಾಲೇಜು ರಸ್ತೆ, ಶಿರಸಿ. ಜುಲೈ ತಿಂಗಳಲ್ಲಿ ಭೇಟಿ ನೀಡುವ ತಜ್ಞ ವೈದ್ಯರು ಡಾಕ್ಟರ್ ರಘುಪ್ರಸಾದ್ ಎಸ್, ಹೃದಯ ರೋಗ ತಜ್ಞರು, ಡಾಕ್ಟರ್ ಶೇಷಗಿರಿ ರಾವ್, ಕ್ಯಾನ್ಸರ್ ತಜ್ಞರು, ಡಾಕ್ಟರ್ ಬಸವರಾಜೇಂದ್ರ ಎಸ್, ರಕ್ತನಾಳ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಆದರ್ಶ ಹೆಗಡೆ, ಕ್ಯಾನ್ಸರ್ ರೋಗ ತಜ್ಞರು, ಡಾಕ್ಟರ್ ಶಶಾಂಕ್ ಕರಿ, ರಕ್ತನಾಳ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಸಾಯಿ ಸೂರಜ್ ಕೊಟೆರ, ಹೃದಯ ರೋಗ ಮತ್ತು ಹೃದಯ ಕಸಿ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಗುರುಪ್ರಸಾದ್ ಪೂಜಾರ್, ನರ, ಮೆದುಳು ಹಾಗೂ ಮೂರ್ಛೆ ರೋಗ ತಜ್ಞರು, ಡಾಕ್ಟರ್ ಸುನಿಲ್ ಮಳಗಿ, ನರ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಲಕ್ಷ್ಮೀನಾರಾಯಣ್ ಎಸ್ ಭಟ್, ಸರ್ಜನ್
ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾಕ್ಟರ್ ರೋಷನ್ ಸಾಗರ್ಕರ್, ವಕ್ರದಂತ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ವಿಶ್ವಾಸ್ ಪೈ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಮಂಜುನಾಥ್ ಎಸ್ ಪಂಡಿತ್, ಹೃದಯ ರೋಗ ತಜ್ಞರು ಡಾಕ್ಟರ್ ದಿವಾಕರ್ ಭಟ್, ಹೃದಯ ರೋಗ ಮತ್ತು ಹೃದಯ ಕಸಿ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ವೆಂಕಟೇಶ್ ಮೊಗೇರ್, ಮೂತ್ರಪಿಂಡ ತಜ್ಞರು ಹಾಗೂ ಡಾಕ್ಟರ್ ವೀರಣ್ಣ ಗಡಾದ್, ನರ ಮೆದುಳು ಹಾಗೂ ಮೂರ್ಛೆ ರೋಗ ತಜ್ಞರು. ನಮ್ಮಲ್ಲಿ ಔಷಧ ವಿಭಾಗ, ರಕ್ತ ಕೇಂದ್ರ, ಪ್ರಯೋಗಾಲಯ, ರೇಡಿಯಾಲಜಿ ಹಾಗೂ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ 24 ಗಂಟೆಗಳ ಸೇವೆ ಲಭ್ಯವಿದೆ. ಅಲ್ಲದೆ ಅಂಜಿಯೋಗ್ರಾಮ್, ಅಂಜಿಯೋಪ್ಲಾಸ್ಟಿ, ಎಕ್ಸೋ, ಟಿಎಂಟಿ ಹೋಲ್ಡರ್ ಸೇವೆಗಳು ಸಹ ಲಭ್ಯವಿದೆ. ಸೂಚನೆ: ನಮ್ಮ ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ PSA, ವಿಟಮಿನ್ B12, D3 ಮತ್ತು BNP ಪರೀಕ್ಷೆ ಕೂಡ ಮಾಡಲಾಗುವುದು. ಅಲ್ಲದೆ TSS ರೈತ ರಕ್ಷಾ ಕವಚ ವಿಮೆಯ ಫಲಾನುಭವಿಗಳು ನಮ್ಮ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ದಾಖಲಾದಲ್ಲಿ ವಿಮೆಯ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಾಲೇಜು ರಸ್ತೆ, ಶಿರಸಿ. ಫೋನ್ ನಂಬರ್ 08382348443, ಮೊಬೈಲ್ ನಂಬರ್ 8431992801. ಕೆಡಿಸಿಸಿ ಬ್ಯಾಂಕ್ ರೈತರಿಗೆ ಕಾಮಧೇನು ಇದ್ದಂತೆ. ಬ್ಯಾಂಕ್ಗೆ ಮೋಸ ಮಾಡಿದರೆ ನಿಮಗೆ ನೀವು ಮೋಸ ಮಾಡಿದಂತಾಗುತ್ತದೆ. ರೈತರ ಬೆವರಿನ ಹನಿ ಹಾಗೂ ಆಡಳಿತ ಮಂಡಳಿಯ ಕಠಿಣ ಪರಿಶ್ರಮದಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದೆ ಎಂದು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು. ಅವರು ಮಂಗಳವಾರ ತಾಲೂಕಿನ ದಾಸನಕೊಪ್ಪದ ಸಂತೆ ಮಾರುಕಟ್ಟೆಯಲ್ಲಿನ ಕಾಳಂಗಿ ಸೇವಾ ಸಹಕಾರಿ ಸಂಘದ ಕಟ್ಟಡದಲ್ಲಿ ನೂತನವಾಗಿ ಆರಂಭವಾದ ಕೆಡಿಸಿಸಿ ಬ್ಯಾಂಕ್ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಈ ತಿಂಗಳ ಕೊನೆಯ ಒಳಗೆ ನಾವು 73 ಶಾಖೆ 74 ಶಾಖೆಯನ್ನು ಈ ತಿಂಗಳ ಕೊನೆಯ ಒಳಗೆ ಮುಗಿಸ್ಬೇಕು. ರಿಸರ್ವ್ ಬ್ಯಾಂಕರ ಪರ್ಮಿಷನ್ 21 ಬ್ರಾಂಚು ಹೊಸದಾಗಿ, 53 ಹಳೆಯಿತು. 74 ಬ್ರಾಂಚ್ಗಳು ಈ ವರ್ಷ ಈ ತಿಂಗಳ ಕೊನೆಯ ಒಳಗೆ ನಮ್ಮ ಜಿಲ್ಲೆಯಲ್ಲಿ ಉದ್ಘಾಟನೆ ಆಗಿದೆ. ಭಾಳ ಹೆಮ್ಮೆಯಿಂದ ಗರ್ವದಿಂದ ಈ ಜಿಲ್ಲೆ ರೈತರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಜಿಲ್ಲೆಯನ್ನು ಹೊಂದಿರತಕ್ಕಂಥ ಬ್ಯಾಂಕ್ನಲ್ಲಿ 2ನೇ ಅತಿ ದೊಡ್ಡ ಬ್ಯಾಂಕು ಉತ್ತರ ಕನ್ನಡ ಜಿಲ್ಲೆ ಬ್ಯಾಂಕ್. 73 ಶಾಖೆ ಹೊಂದಿರತಕ್ಕಂಥ. ಇನ್ನು ದಾಸನಕೊಪ್ಪದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶಾಖೆ ಆರಂಭಿಸಬೇಕೆಂದು ಹಲವು ವರ್ಷಗಳಿಂದ ಒತ್ತಾಯ ಮಾಡಿದ್ದರು. ಈ ಭಾಗದ ರೈತರ ಅನುಕೂಲಕ್ಕಾಗಿ ನೂತನ 57ನೆಯ ಶಾಖೆಯನ್ನು ಇಂದು ಆರಂಭಿಸಿದ್ದೇವೆ. ಜುಲೈ ತಿಂಗಳ ಒಳಗಾಗಿ 74 ಶಾಖೆಯನ್ನು ಆರಂಭಿಸಬೇಕಾಗಿದ್ದು ಈಗಾಗಲೇ 57 ಶಾಖೆಯನ್ನು ಉದ್ಘಾಟಿಸಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಜಿಲ್ಲೆಯಲ್ಲಿ ಇಷ್ಟೊಂದು ಶಾಖೆಯನ್ನು ಹೊಂದಿದ ಏಕೈಕ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ನಮ್ಮ ಕೆಡಿಸಿಸಿ ಬ್ಯಾಂಕ್ ಪಾತ್ರವಾಗಿದೆ ಎಂದರು. ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ ರೈತರ ಬ್ಯಾಂಕ್ ಅಲ್ಲ, ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿದ್ದು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ನೀಡುತ್ತದೆ. 3% ಬಡ್ಡಿ ದರದಲ್ಲಿ ಮಧ್ಯಮ ಅವಧಿ ಸಾಲ ನೀಡುತ್ತದೆ. ಕೆಡಿಸಿಸಿ ಬ್ಯಾಂಕ್ 1,000 ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ 3% ಬಡ್ಡಿ ದರದಲ್ಲಿ 500 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 1,500 ಕೋಟಿ ರೂಪಾಯಿ ಸಾಲ ನೀಡಿದೆ. 104 ವರ್ಷಗಳ ಇತಿಹಾಸ ಹೊಂದಿರುವ ಬ್ಯಾಂಕ್ ಆರ್ಥಿಕವಾಗಿಯೂ ಭದ್ರವಾಗಿದ್ದು ಕೃಷಿಕರ, ಕೃಷಿಯೇತರರನ್ನು ವಿಶ್ವಾಸಗೊಳಿಸಿ 3,500 ಕೋಟಿ ರೂಪಾಯಿ ಠೇವಣಿ ಹೊಂದಿದೆ. ಇನ್ನು ಸರ್ಕಾರದ ಸಹಾಯಧನವಿಲ್ಲದೆ ರೈತರಿಗೆ ಆರ್ಥಿಕ ಸಹಾಯ ನೀಡುತ್ತಿರುವುದಲ್ಲದೆ ಬ್ಯಾಂಕ್ನಿಂದ ನೀಡಿದ ಸಾಲ 99.21% ವಸೂಲಾತಿ ಮಾಡುತ್ತಿದೆ. ಇದು ಹೆಮ್ಮೆಯ ವಿಷಯ ಎಂದ ಅವರು, ಬ್ಯಾಂಕ್ ಆರಂಭವಾಗಿ 104 ವರ್ಷವಾಗಿದ್ದು ಪ್ರತಿ ವರ್ಷವೂ ಲಾಭದಲ್ಲಿ ಮುಂದುವರಿಯುತ್ತಿದ್ದು ಆಡಳಿತ ಮಂಡಳಿಯು ಅತ್ಯಂತ ಸಮರ್ಥವಾಗಿದೆ ಎಂದು ತಿಳಿಸಿದರು. ₹1 ಸರ್ಕಾರದ ದುಡ್ಡು ನಾವು ತಗೊಳ್ಳದೆ ಈ ಜಿಲ್ಲೆಯ ಜನ ಇಟ್ಟಂತ ದುಡ್ಡನ್ನ 1,500 ಕೋಟಿ ಅಷ್ಟು ಹಣ ಈ ರೈತರಿಗೆ ನಾವು ಕೊಟ್ಟು ವಾಪಸ್ ಪಡಿತಾ ಇದ್ದೀವಿ. ನಮ್ಮ ಜಿಲ್ಲೆಯ ರೈತರಿಗೂ ಕೂಡ ಅಭಿನಂದನೆ ಹೇಳ್ತೇನೆ. ನಾವು ಕೊಟ್ಟಂಥ ಹಣ 99.21% ಹಣ ಸರಿಯಾದಂಥ ದಿಕ್ಕಿನಲ್ಲಿ ವಾಪಸ್ ಕೊಟ್ಟಿರ್ತಕ್ಕಂಥ ಜಿಲ್ಲೆಯ ರೈತರು. ಜಿಲ್ಲೆಯ ರೈತರು ಬ್ಯಾಂಕನ್ನು ಅಷ್ಟು ಭದ್ರವಾಗಿ ಇಟ್ಕೊಂಡು ಬಂದಿದ್ದಾರೆ. ಕಳೆದ 104 ವರ್ಷದಲ್ಲಿ 104 ವರ್ಷದಲ್ಲಿ ಒಂದು ವರ್ಷವೂ ಕೂಡ ಈ ಬ್ಯಾಂಕ್ ಹಾನಿಯಲ್ಲಿಲ್ಲ.
ನುಗಾನ ಇನ್ನು ನಮ್ಮ ಪಕ್ಕದ ಜಿಲ್ಲೆಯಾದ ಹಾವೇರಿಯಲ್ಲಿ ಸಹಕಾರಿ ಸಂಘಗಳಿಲ್ಲ. ರೈತರು ಮೀಟರ್ ಬಡ್ಡಿ ದರದಲ್ಲಿ ಸಾಲ ಪಡೆದು ಕೃಷಿ ಚಟುವಟಿಕೆ ನಡೆಸುತ್ತಿದ್ದಾರೆ. ನಮ್ಮ ಜಿಲ್ಲೆಯ ರೈತರಿಗೆ ಕೆಡಿಸಿಸಿ ಬ್ಯಾಂಕ್ ಆರ್ಥಿಕ ಸಹಾಯ ನೀಡುವುದರ ಜೊತೆಗೆ ಅವರ ಶ್ರೇಯೋಭಿವೃದ್ಧಿಗೂ ಶ್ರಮಿಸುತ್ತಿದೆ. ಬ್ಯಾಂಕ್ನಿಂದ ಸಾಲ ಪಡೆದು ಕಾಲಕ್ಕೆ ಮರುಪಾವತಿ ಮಾಡಬೇಕು, ಬ್ಯಾಂಕ್ಗೆ ಮೋಸ ಮಾಡಬಾರದು ಎಂದರು. ಅದು ಈ ಜಿಲ್ಲೆ 1,500,000 ಕೋಟಿ ಅಷ್ಟು ಹಣ ನಿಮ್ಮ ರೈತರ ತಲೆ ಮೇಲೆ ಕೊಡ್ತೀವಿ. ಒಂದ್ಸಲ ತುಂಬಿಸ್ಕೊಳ್ತೀವಿ, 15 ದಿವಸದೊಳಗೆ ಮತ್ತೆ ವಾಪಸ್ ನೀವು ಸರಿಯಾಗಿ ತುಂಬಿದ್ರೆ ಈ ಬ್ಯಾಂಕು ನಿಮ್ಗೊಂದು ಕಾಮಧೇನು ಇಟ್ಟಾಗಿದೆ ಅಂತ ತಿಳ್ಕೊಳ್ಳಿ. ರೈತರಿಗೆ ಯಾವಾಗಲೂ ಹೇಳ್ತೇನೆ, ಈ ಬ್ಯಾಂಕ್ ತೆಗೆದುಕೊಂಡಂತ ಹಣ ನೀವು ಸರಿಯಾಗಿ ತುಂಬಿದ್ರೆ ಈ ಬ್ಯಾಂಕ್ ರೈತರಿಗೆ ಒಂದು ಕಾಮಧೇನು. ಇನ್ನು ಈ ವೇಳೆ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್, ನಿರ್ದೇಶಕರಾದ LT ಪಾಟೀಲ್, ರಾಮಕೃಷ್ಣ ಹೆಗಡೆ ಕಡವೆ, ಪ್ರಮೋದ್ ದವಳೆ, ಕಾಳಂಗಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಾಜಶೇಖರ್ ಗೌಡರ್, ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಶ್ರೀಕಾಂತ್ ಭಟ್, ಪ್ರಮುಖರಾದ CF ನಾಯ್ಕ್, ಬಸವರಾಜ್ ದೊಡ್ಮನಿ, ದ್ಯಾಮಣ್ಣ ದೊಡ್ಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗ್ರಿಡ್ ಆಗಿದೆ, ಎಲ್ಲಾ ಕೆಲಸ ಆಗಿದೆ, ಪೈಪ್ಲೈನ್ ಆಗಿದೆ. ಜಡೆದಿಂದ ಗ್ರಿಡ್ ಬರಲಿಕ್ಕೆ 26 ಕಂಬ ಹಾಕ್ಬೇಕಾಯ್ತು, 16 ಕಂಬ ಹಾಕಿದ್ದಾರೆ. ಈಗ ಇನ್ನು ಉಳಿದ ಕಂಬ ಹಾಕಲಿಕ್ಕೆ ಅಲ್ಲಿ ರೈತರ ತಕರಾರು ಸ್ಟೇ ಬಂದಿತ್ತು. ಶಾಲಾ ಸಂಸತ್ತು ಪ್ರಜಾಪ್ರಭುತ್ವದ ಮೊದಲ ಮೆಟ್ಟಿಲು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಹೇಗೆ ನಡೆಯುತ್ತಿದೆ, ಭಾವಿ ಮತದಾರರಾದ ಇಂದಿನ ವಿದ್ಯಾರ್ಥಿಗಳು ವಯಸ್ಕರಾದ ತರುವಾಯ ಎಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಎಂಬುದರ ಪೂರ್ವ ತರಬೇತಿಯಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವ ಪರಿಪಾಠ ಹಿಂದಿನಿಂದಲೂ ಬೆಳೆದು ಬಂದಿದೆ ಎಂದು ಜನಮಾಧ್ಯಮ ಪತ್ರಿಕೆ ಸಂಪಾದಕ ಶ್ರೀಧರ್ ಮಂಗಳೂರು ತಿಳಿಸಿದರು. ಅವರು ಜನತಾ ವಿದ್ಯಾಲಯ ಕುಳುವೆ ಬರೂರು ಇದರ 2024-25ನೇ ಸಾಲಿನ ಶಾಲಾ ಸಂಸತ್ತು, ಮತದಾರರ ಸಾಕ್ಷರತಾ ಸಂಘ ಹಾಗೂ ವಿವಿಧ ವಿಷಯ ಕ್ಲಬ್ಗಳ ಚಟುವಟಿಕೆಗಳನ್ನು ಉದ್ಘಾಟಿಸಿ ಮಾತನಾಡಿದರು. ನಂತರ ಮುಖ್ಯಾಧ್ಯಾಪಕ VL ಹೆಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕುರಿತು ಅರಿತುಕೊಳ್ಳಬೇಕೆಂಬ ಉದ್ದೇಶದಿಂದ ಕಳೆದ ಹಲವು ವರ್ಷಗಳಿಂದ ನಮ್ಮಲ್ಲಿ ವ್ಯವಸ್ಥಿತವಾಗಿ ಶಾಲಾ ಸಂಸತ್ತಿಗೆ ಸಾರ್ವತ್ರಿಕ ಚುನಾವಣೆಗಳ ಮಾದರಿಯಲ್ಲಿ ಚುನಾವಣೆ ಮತ್ತು ಉದ್ಘಾಟನಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು. ಇನ್ನು ಮಾರ್ಗದರ್ಶಿ ಶಿಕ್ಷಕ ನಾಗಪತಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ನೂತನ ಸಂಸತ್ ಸದಸ್ಯರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಶಿಕ್ಷಕಿ ಅರುಣಾ ಹೆಗಡೆ ನೂತನ ಸದಸ್ಯರನ್ನು ಸಭೆಗೆ ಪರಿಚಯಿಸಿದರು. ಇನ್ನೋರ್ವ ಶಿಕ್ಷಕಿ ಯಶೋಧ ನೇತ್ರೇಕರ್ ಶಾಲಾ ನಿಯಮಾವಳಿಗಳನ್ನು ವಾಚಿಸಿದರು. ಇನ್ನು ಈ ವೇಳೆ ಪತ್ರಕರ್ತ ಮಂಜುನಾಥ್ ಇರುಗೊಪ್ಪ ಹಾಗೂ ಶಾಲೆಯ ಎಲ್ಲಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ನೀರಾವರಿ ಕೃಷಿ ಪಂಪ್ ಸೆಟ್ಗಳ RR ಸಂಖ್ಯೆಗಳನ್ನು ಸಂಬಂಧಿಸಿದ ಗ್ರಾಹಕರ ಆಧಾರ್ ಸಂಖ್ಯೆಗಳೊಂದಿಗೆ 6 ತಿಂಗಳೊಳಗಾಗಿ ಲಿಂಕ್ ಮಾಡಬೇಕು. ಇಲ್ಲದಿದ್ದರೆ ಅಂತಹ RR ಸಂಸ್ಥೆಗಳಿಗೆ ಸಹಾಯಧನ ಬಿಡುಗಡೆ ಮಾಡುವುದಿಲ್ಲ ಎಂದು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಆದೇಶ ಹೊರಡಿಸಿದೆ. ಈ ಆದೇಶವು ರೈತ ವಲಯದಲ್ಲಿ ತೀವ್ರ ಆತಂಕವನ್ನು ಉಂಟು ಮಾಡಿದೆ. ಶುಕ್ರವಾರ ಪ್ರಕಟಿಸಿರುವ ವಿದ್ಯುತ್ ದರ ಪರಿಷ್ಕರಣೆ ಆದೇಶದಲ್ಲಿ ಈ ಷರತ್ತನ್ನು ವಿಧಿಸಿದ್ದು, ವಿದ್ಯುತ್ ಸರಬರಾಜು ಸಂಸ್ಥೆಗಳು ಕಡ್ಡಾಯವಾಗಿ ಕೃಷಿ ಪಂಪ್ ಸೆಟ್ಗಳ ಗ್ರಾಹಕರಾಗಿರುವ ರೈತರ ಆಧಾರ್ ಸಂಖ್ಯೆಯನ್ನು ಸಂಬಂಧಿಸಿ RR ಸಂಖ್ಯೆಗೆ ಲಿಂಕ್ ಮಾಡಬೇಕು. 6 ತಿಂಗಳ ಒಳಗಾಗಿ ಕಾರ್ಯವನ್ನು ಪೂರ್ಣಗೊಳಿಸದಿದ್ದರೆ ಅಂತಹ RR ಸಂಖ್ಯೆಗಳ ಸಹಾಯಧನ ಸರ್ಕಾರದಿಂದ ಹೆಸ್ಕಾಂಗಳಿಗೆ ಬಿಡುಗಡೆಯಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದೆ. ಇನ್ನು ಕೇಂದ್ರ ಸರ್ಕಾರದ ಹೊಸ ವಿದ್ಯುತ್ ನೀತಿಯ ಪ್ರಕಾರ ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಮಾಡಬೇಕು. ಮೊದಲು ಪಂಪ್ ಸೆಟ್ಗಳ ವಿದ್ಯುತ್ ಶುಲ್ಕವನ್ನು ರೈತರು ಪಾವತಿಸಿದರೆ ನಂತರ ಸರ್ಕಾರ ಸಬ್ಸಿಡಿ ಹಣವನ್ನು ಪಾವತಿಸಬೇಕು ಎಂದು ಈ ನೀತಿಯು ತಿಳಿಸಿದೆ.